ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾವು ಲೋಹಗಳು ಮತ್ತು ಅಲೋಹಗಳು ಈ ಪಾಠದಲ್ಲಿ ಕೇಳಬಹುದಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಲಾಸ್ಟ್ 2 ಕ್ಲಾಸಿಂದ ಈ ಒಂದು ಪಾಠದಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಅನ್ನ ನಾವು ಡಿಸ್ಕಷನ್ ಮಾಡಿದ್ದೇವೆ ಅಲ್ವಾ. ಈ ಒಂದು ವಿಡಿಯೋದಲ್ಲಿ ನಾವು ಕೇಳಬಹುದಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಐ ಹೋಪ್ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ನಿಮ್ಗೆ ಇದು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಓಕೆ, ಎಸ್, ಮೊದಲನೇ ಪ್ರಶ್ನೆಯನ್ನ ಶುರು ಮಾಡೋಣ. ನೋಡಿ, ಲೋಹೋದ್ಧರಣ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದುರುಗಳನ್ನ ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವರು. ಇಲ್ಲಿ ಕಾರಣ ಕೊಡಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ನೀವು ಕಾರಣ ಕೊಡಬೇಕು. ಕಾರಣ ಕೊಡಿ ಅಂತ ಇದೆ. ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ರು ಇದನ್ನ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು ಅಂತ ಇದೆ. ನೋಡಿ, ಇದಕ್ಕೆ ಕಾರಣವನ್ನ ನೀವು ಬರಿಬೇಕಾಗತ್ತೆ. ಮೊದಲನೇದಾಗಿ, ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನ ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ. ಆದ್ದರಿಂದ ಏನ್ ಮಾಡ್ತಾರೆ, ಅದರ ಆಕ್ಸೈಡ್ಗಳಿಂದ ಉದ್ಧರಿಸ್ತಾರೆ. ಸಲ್ಫೈಡ್, ಉದಾಹರಣೆಗೆ ಕಬ್ಬಿಣದ ಸಲ್ಫೈಡ್ ಇರಬಹುದು, ಅಥವಾ ತಾಮ್ರದ ಕಾರ್ಬೋನೇಟ್ ಇರಬಹುದು. ಹೀಗೆ ಬೇರೆ ಬೇರೆ ಲೋಹಗಳ ಅದುರುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವುಗಳನ್ನ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ. ಆ ಆಕ್ಸೈಡ್ಗಳಾಗಿ ಯಾಕೆ ಪರಿವರ್ತನೆ ಮಾಡ್ತಾರೆ? ಅದನ್ನ ಉದ್ಧರಿಸುವುದು ಸುಲಭವಾಗಿರೋದ್ರಿಂದ ಅದನ್ನ ಆಕ್ಸೈಡ್ಗಳಾಗಿ ಪರಿವರ್ತಿಸ್ತಾರೆ. ಎರಡನೇ ಪ್ರಶ್ನೆ ನೋಡಿ, ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹ ಅನ್ನುವುದು ನಿಮ್ಗೆ ಗೊತ್ತಿದೆ ಅಲ್ವಾ. ಆದ್ರೆ ಇದನ್ನ ಅಡುಗೆ ಪಾತ್ರೆಯ ತಯಾರಿಕೆಯಲ್ಲಿ ಬಳಸುವರು ಅಂತ ಇದೆ. ಯಾಕೆ ಇದನ್ನ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ? ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದೆ. ಇದು ತುಕ್ಕು ನಿರೋಧಕವಾಗಿದೆ. ನೋಡಿ, ಇದು ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದೆ ಮತ್ತು ಇದು ತುಕ್ಕು ನಿರೋಧಕವಾಗಿದೆ. ಏಕೆಂದರೆ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ಪ್ರತಿಕ್ರಿಯಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ರೂಪುಗೊಳ್ಳುತ್ತದೆ. ಈ ಆಕ್ಸೈಡ್ ಪದರವು ತುಂಬಾ ಅಚಲವಾಗಿದ್ದು ಇದು ಆಕ್ಸಿಜನ್ ಪದರ ಜೊತೆ ಪ್ರತಿಕ್ರಿಯಿಸದೇ ಇರಲು ಸಹಾಯ ಮಾಡುತ್ತದೆ ಅಂತ ಇದೆ. ಅದಲ್ಲದೆ ಇದು ಉತ್ತಮ ಉಷ್ಣವಾಹಕವಾಗಿದೆ. ಉತ್ತಮ ಉಷ್ಣವಾಹಕವೂ ಆಗಿರೋದ್ರಿಂದ ಇದನ್ನ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೋಡಿ, ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಂಗಳನ್ನ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುವರು. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ. ನೋಡಿ, ಎಣ್ಣೆಯಲ್ಲಿ ಅಲ್ಲ, ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಸೋಡಿಯಂ, ಪೊಟ್ಯಾಷಿಯಂ ಮತ್ತೆ ಲಿಥಿಯಂಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವರು. ಕಾರಣ ಕೊಡಿ ಅಂತ ಇದೆ. ಇದಕ್ಕೆ ನೀವು ಸರಿಯಾದ ಕಾರಣವನ್ನ ಕೊಡಬೇಕು. ಸೋಡಿಯಂ, ಪೊಟ್ಯಾಷಿಯಂ ಮತ್ತೆ ಲಿಥಿಯಂಗಳು ತುಂಬಾ ಕ್ರಿಯಾತ್ಮಕವಾದಂತಹ ಲೋಹಗಳು. ಅಂದ್ರೆ ನೀರು ಮತ್ತು ಗಾಳಿಯ ಜೊತೆ ವೇಗವಾಗಿ ವರ್ತಿಸುತ್ತದೆ ಮತ್ತೆ ಬೆಂಕಿಯನ್ನ ಉಂಟು ಮಾಡುತ್ತೆ. ಆದ್ದರಿಂದ ಅವುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಹಾಗೆ ಬೆಂಕಿ ಹೊತ್ತಿಕೊಳ್ಳುವುದನ್ನ ತಪ್ಪಿಸ್ಲಿಕ್ಕೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ.
ನೋಡಿ ಪ್ರಶ್ನೆಯನ್ನ ಓದ್ಕೊಳ್ಳಿ. ಅಲೋಹಗಳು ಆಕ್ಸಿಜನ್ನ ಜೊತೆ ಪ್ರತಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ಗಳ ವಿಧ ಯಾವುದು ಅಂತ ಇದೆ. ಅಲೋಹಗಳು ಆಕ್ಸಿಜನ್ನ ಜೊತೆ ವರ್ತಿಸಿದಾಗ ಯಾವ ಒಂದು ಆಕ್ಸೈಡ್ ಉಂಟಾಗತ್ತೆ ಅಂತ ಇದೆ. ಇಲ್ಲಿ ಅಲೋಹಗಳು, ಯಾವುದೇ ಒಂದು ಅಲೋಹ, ಉದಾಹರಣೆಗೆ ಕಾರ್ಬನ್ ಇರಬಹುದು, ಅದು ಆಕ್ಸಿಜನ್ O2 ಜೊತೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಉಂಟಾಗತ್ತೆ ಅಲ್ವಾ. ಇದು ಒಂದು ಉದಾಹರಣೆ. ಅಲೋಹಗಳು ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಏನಾಗತ್ತೆ ಅನ್ನೋದು ಒಂದು, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ. ಇಲ್ಲಿ ಉತ್ಪತ್ತಿಯಾಗುವಂತಹ ಆಕ್ಸೈಡ್ಗಳು ಆಮ್ಲೀಯವಾಗಿರಬಹುದು ಅಥವಾ ತಟಸ್ಥವಾಗಿರಬಹುದು. ಆ ಒಂದು ಆಕ್ಸೈಡ್ಗಳು ಆಮ್ಲೀಯವಾಗಿರಬಹುದು ಅಥವಾ ತಟಸ್ಥವಾಗಿರಬಹುದು ಅಂತ ನಾವು ಹೇಳ್ಬಹುದು. ಆಮ್ಲೀಯ ಆಕ್ಸೈಡ್ಗಳನ್ನ ಉಂಟು ಮಾಡಬಹುದು ಅಥವಾ ತಟಸ್ಥ ಆಕ್ಸೈಡ್ಗಳನ್ನ ಉಂಟು ಮಾಡಬಹುದು. ನೋಡಿ, ಆಮ್ಲೀಯ ಆಕ್ಸೈಡ್ ಅಥವಾ ತಟಸ್ಥ ಆಕ್ಸೈಡ್. ನೆಕ್ಸ್ಟ್ ಕ್ವಶನ್ ನೋಡಿ. ಹೊಳಪು ಕಳೆದುಕೊಂಡ ತಾಮ್ರದ ಪಾತ್ರೆಗಳನ್ನ ಲಿಂಬೆ ಅಥವಾ ಹುಣಸೆ ಹಣ್ಣಿನ ರಸದಿಂದ ಸ್ವಚ್ಛಗೊಳಿಸುವುದನ್ನ ನೀವು ನೋಡಿರುತ್ತೀರಿ. ಈ ಪಾತ್ರೆಗಳನ್ನ ಸ್ವಚ್ಛಗೊಳಿಸಲು ಹುಳಿ ವಸ್ತುಗಳು ಏಕೆ ಪರಿಣಾಮಕಾರಿಯಾಗಿದೆ? ನೀವು ಸಾಮಾನ್ಯವಾಗಿ ಇದನ್ನ ಮನೆಯಲ್ಲಿ ನೋಡಿರ್ತೀರಾ. ಹೊಳಪನ್ನ ಕಳೆದುಕೊಂಡಿರುವಂತಹ ಕೆಲವೊಂದು ಪಾತ್ರೆಗಳನ್ನ, ತಾಮ್ರದ ಪಾತ್ರೆಗಳನ್ನ ಲಿಂಬೆ ಅಥವಾ ಹುಣಸೆ ಹುಳಿಯಿಂದ ಸ್ವಚ್ಛಗೊಳಿಸಬಹುದು ಅಲ್ವಾ. ಅದು ಮತ್ತೆ ಪುನಃ ಹೊಳೆಯುವಂತೆ ಮಾಡಬಹುದು ಅಲ್ವಾ. ಈ ಒಂದು ಅದು ಸ್ವಚ್ಛಗೊಳ್ಳಲಿಕ್ಕೆ ಕಾರಣ ಏನು ಅಂತ ನೀವು ವಿವರಿಸಬೇಕು. ನೋಡಿ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ತಾಮ್ರವು ತೇವ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಏನಾಗತ್ತೆ? ತಾಮ್ರದ ಕಾರ್ಬೋನೇಟ್ ಉಂಟಾಗುತ್ತದೆ. ತಾಮ್ರದ ಕಾರ್ಬೋನೇಟ್ CuCO3 ಅಂತ ಹೇಳ್ತೇವೆ ಅಲ್ವಾ. ತಾಮ್ರದ ಕಾರ್ಬೋನೇಟ್ ಆಗುತ್ತದೆ. ಆದ್ದರಿಂದ ಪಾತ್ರೆಗಳು ತಮ್ಮ ಹೊಳಪನ್ನ ಕಳೆದುಕೊಳ್ಳುತ್ತವೆ ಅನ್ನೋದು ಗೊತ್ತಿದೆ. ಆದ್ರೆ ಇಲ್ಲಿ ನೋಡಿ, ಸಿಟ್ರಿಕ್ ಆಮ್ಲ ಅಥವಾ ಟಾಟಾರಿಕ್ ಆಮ್ಲ ತಾಮ್ರದ ಕಾರ್ಬೋನೇಟ್ ಅನ್ನ ತಟಸ್ಥಗೊಳಿಸಿ ಪದರವನ್ನ ನಶಿಸುತ್ತದೆ. ಆದ್ದರಿಂದ ಲಿಂಬೆ ಅಥವಾ ಹುಣಸೆ ರಸವನ್ನ ತಾಮ್ರದ ಪಾತ್ರೆಗಳನ್ನ ಸ್ವಚ್ಛಗೊಳಿಸಲು ಉಪಯೋಗಿಸುತ್ತಾರೆ. ಏನ್ ಮಾಡತ್ತೆ? ಈ ಲಿಂಬೆ ಹಣ್ಣಿನಲ್ಲಿರುವಂತಹ ಸಿಟ್ರಿಕ್ ಆಮ್ಲ ಹಾಗೆ ಹುಣಸೆ ಹಣ್ಣಿನಲ್ಲಿರುವಂತಹ ಟಾಟಾರಿಕ್ ಆಮ್ಲ ಏನ್ ಮಾಡುತ್ತೆ? ಅದು ಕಾರ್ಬೋನೇಟ್ ಅನ್ನ ತಟಸ್ಥಗೊಳಿಸಿ, ತಾಮ್ರದ ಕಾರ್ಬೋನೇಟ್ ಅನ್ನ ತಟಸ್ಥಗೊಳಿಸಿ ಆ ಪದರವನ್ನ ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಲಿಂಬೆ ಅಥವಾ ಹುಣಸೆ ರಸವನ್ನ ತಾಮ್ರದ ಪಾತ್ರೆಗಳನ್ನ ಸ್ವಚ್ಛಗೊಳಿಸ್ಲಿಕ್ಕೆ ಉಪಯೋಗಿಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರತ್ಯೂಷನು ಪ್ರಯೋಗಾಲಯದಲ್ಲಿ ಬಳಸುವ ಚಮಚೆಯಲ್ಲಿ ಗಂಧಕದ ಪುಡಿಯನ್ನು ತೆಗೆದುಕೊಂಡು ಕಾಸಿದ್ದಾನೆ. ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸುವಂತೆ ಅಂತ ಇದೆ. ಇಲ್ಲಿ ಯಾವುದೇ ಚಿತ್ರವನ್ನ ನಾನು ಇಲ್ಲಿ ಪೇಸ್ಟ್ ಮಾಡಿಲ್ಲ. ನೋಡಿ, ಚಿತ್ರದಲ್ಲಿ ತೋರಿಸಿರುವಂತೆ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಗಂಧಕದ ಇಲ್ಲಿ ನೋಡಿ, ಈ ಒಂದು ಚಮಚದಲ್ಲಿ ಏನ್ ಮಾಡಿದ್ದಾನೆ? ಗಂಧಕವನ್ನ ತೆಗೆದುಕೊಂಡಿದ್ದಾನೆ.
ಅಲ್ವಾ? ಅದರಲ್ಲಿ ಅದನ್ನ ಕಾಸಿದಾಗ ನೋಡಿ, ಅದನ್ನ ಕಾಯಿಸಿದಾಗ ಏನಾಗತ್ತೆ, ಅದರಿಂದ ಬಿಡುಗಡೆಯಾಗುವಂತ ಒಂದು ಅನಿಲವನ್ನ, ಈ ರೀತಿಯಾಗಿ ಅನಿಲ ಬಿಡುಗಡೆ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಆ ಒಂದು ಅನಿಲವನ್ನ ಏನ್ ಮಾಡಿದ್ದಾನೆ, ಅವನು ಸಂಗ್ರಹಿಸಿದ್ದಾನೆ. ಒಂದು ಪ್ರಣಾಳವನ್ನ ತಲೆ ಕೆಳಗೆ ಮಾಡಿ ನೋಡಿ, ಈ ರೀತಿಯಾಗಿ ಈ ಒಂದು ಅನಿಲವನ್ನ ಸಂಗ್ರಹಿಸಿದ್ದಾನೆ. ಹಾಗಾದ್ರೆ ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಸಂಗ್ರಹಿಸಿದ ಅನಿಲದ ವರ್ತನೆ ಇವುಗಳ ಮೇಲೆ ಹೇಗಿರುತ್ತದೆ ಅಂತ ಇದೆ. ಶುಷ್ಕ ಲಿಟ್ಮಸ್ ಕಾಗದ, ಶುಷ್ಕ ಲಿಟ್ಮಸ್ ಕಾಗದದ ಮೇಲೆ ಈ ಒಂದು ಅನಿಲವನ್ನ ಶುಷ್ಕ ಲಿಟ್ಮಸ್ ಕಾಗದ ಮೇಲೆ ಹಾಯಿಸಿದಾಗ ಯಾವ ರೀತಿಯಾದಂತಹ ಬದಲಾವಣೆ ಇರುತ್ತೆ, ಹಾಗೆ ತೇವವಿರುವ ಲಿಟ್ಮಸ್ ಕಾಗದವನ್ನ ಈ ಒಂದು ಅನಿಲದಲ್ಲಿ ಈ ಅನಿಲವನ್ನ ಹಾಯಿಸಿದಾಗ ಯಾವ ರೀತಿಯಾದಂತಹ ಒಂದು ಬದಲಾವಣೆ ಕಾಣುತ್ತೆ, ಹಾಗೆ ಇಲ್ಲಿ ನಡೆಯುವಂತಹ ಒಂದು ರಾಸಾಯನಿಕ ಕ್ರಿಯೆಯನ್ನ ಬರೆಯಿರಿ ಅಂತ ಇದೆ ಅಲ್ವಾ? ನೋಡಿ, ಇಲ್ಲಿ ಮೊದಲನೇದಾಗಿ ಶುಷ್ಕ ಲಿಟ್ಮಸ್ ಕಾಗದ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾವಣೆಯನ್ನ ಕಾಣಿಸೋದಿಲ್ಲ. ಯಾಕೆಂದ್ರೆ ಅಲ್ಲಿ ನೀರಿನ ಅನುಪಸ್ಥಿತಿಯಲ್ಲಿ ಯಾವುದೇ ಅಯಾನುಗಳು ಉಂಟಾಗುವುದಿಲ್ಲ. ಆದ್ದರಿಂದ ಶುಷ್ಕ ಲಿಟ್ಮಸ್ ಕಾಗದದ ಮೇಲೆ ಅನಿಲ ಯಾವುದೇ ಒಂದು ಬದಲಾವಣೆಯನ್ನ ತೋರಿಸೋದಿಲ್ಲ. ಹಾಗೆ ತೇವವಿರುವ ಲಿಟ್ಮಸ್ ಕಾಗದ, ತೇವವಿರುವ ಲಿಟ್ಮಸ್ ಕಾಗದದಲ್ಲಿ ಬಣ್ಣದ ಬದಲಾವಣೆ ಕಾಣಿಸುತ್ತೆ ಅಲ್ವಾ? ಇಲ್ಲಿ S+O2, ಇಲ್ಲಿ ಈ ಸಲ್ಫರ್ ಅನ್ನುವಂಥದ್ದು ಅಲೋಹ, ಅದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಬಿಡುಗಡೆ ಮಾಡಿರುವಂತಹ ಒಂದು ಅನಿಲ ಅಲ್ವಾ? ಆದ್ದರಿಂದ ಅಲೋಹಿಯ ಆಕ್ಸೈಡ್ಗಳು ಏನಾಗಿರುತ್ತೆ, ಸಾಮಾನ್ಯವಾಗಿ ಆಮ್ಲೀಯವಾಗಿರುತ್ತೆ ಅಥವಾ ತಟಸ್ಥವಾಗಿರುತ್ತೆ ಅಲ್ವಾ? ಆದ್ದರಿಂದ ತೇವವಿರುವಂತಹ ಒಂದು ಲಿಟ್ಮಸ್ ಕಾಗದ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನ ತೋರಿಸುತ್ತೆ, ಇಲ್ಲಿ ನೀಲಿ ಲಿಟ್ಮಸ್ ಕಾಗದ, ನೀಲಿ ಲಿಟ್ಮಸ್ ಕಾಗದ ಏನಾಗತ್ತೆ, ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗತ್ತೆ ಅಲ್ವಾ? ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾವಣೆ ಕಾಣುತ್ತೆ. ಯಾಕೆ ಅಂದ್ರೆ ಅದು ಆಮ್ಲೀಯ ಆಕ್ಸೈಡ್ಗಳನ್ನ ಉಂಟು ಮಾಡಿರುತ್ತೆ. ಆ ಒಂದು ಕಾರಣದಿಂದ ಇಲ್ಲಿ ನಡೆಯುವ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಯ ಸಮೀಕರಣ S+O2 SO2 ಅಲ್ವಾ, ಸಲ್ಫರ್ ಡೈಆಕ್ಸೈಡ್. ಈ ರೀತಿಯಾಗಿ ನೀವು ಸಮೀಕರಣವನ್ನ ಬರಿಬೇಕು. ಹಾಗೆ ತೇವವಿರುವ ಲಿಟ್ಮಸ್ ಕಾಗದದ ಬಣ್ಣವನ್ನ ಬದಲಾಯಿಸುತ್ತೆ, ಅದು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಹಾಗೆ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣವನ್ನ ಅದು ಬದಲಾಯಿಸುವುದಿಲ್ಲ. ಇದನ್ನ 3 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ 2 ಲೋಹಗಳನ್ನ ಹೆಸರಿಸಿ ಮತ್ತು ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸದ 2 ಲೋಹಗಳನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವಂತಹ 2 ಲೋಹಗಳು, ಹಾಗೆ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸದೇ ಇರುವಂತಹ 2 ಲೋಹಗಳು ಅಂತ ಇದೆ. ನೋಡಿ, ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಹೈಡ್ರೋಜನ್ಗಿಂತ ಕ್ರಿಯಾತ್ಮಕವಾಗಿದ್ದು ಸಾರರಿಕ್ತ ಆಮ್ಲದಿಂದ ಹೈಡ್ರೋಜನ್ ಅನ್ನ ಸ್ಥಳಾಂತರಿಸುತ್ತದೆ. ನೋಡಿ, ಉದಾಹರಣೆ ಯಾವುದು, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ. ಎರಡನೇ ಪ್ರಶ್ನೆಗೆ ಉತ್ತರವನ್ನ ನೋಡಿ, ಪಾದರಸ ಮತ್ತು ತಾಮ್ರ ಕಡಿಮೆ ಕ್ರಿಯಾತ್ಮಕವಾದುದರಿಂದ ಸಾರರಿಕ್ತ ಆಮ್ಲದಿಂದ ಹೈಡ್ರೋಜನ್ ಅನ್ನ ಸ್ಥಳಾಂತರಿಸಲಾಗುವುದಿಲ್ಲ.
ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಯಾವ ಎರಡು ಲೋಹಗಳು? ತಾಮ್ರ ಮತ್ತು ಪಾದರಸ ಅಂತ ಇದೆ. ಹಾಗೆ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅಲ್ವಾ? ಇದನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಎಂ ಎಂಬ ಲೋಹದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ನೀವು ಆನೋಡ್ ಮತ್ತು ಕ್ಯಾಥೋಡ್ ಅನ್ನು ಹಾಗೂ ಕ್ಯಾಥೋಡ್ ವಿದ್ಯುತ್ ವಿಭಜನೆಯ ದ್ರಾವಣವಾಗಿ ಯಾವುದನ್ನ ತೆಗೆದುಕೊಳ್ಳುವಿರಿ? ಆನೋಡ್ ಆಗಿ ಯಾವುದನ್ನ ತೆಗೆದುಕೊಳ್ತೀರಾ? ಕ್ಯಾಥೋಡ್ ಆಗಿ ಯಾವುದನ್ನ ತೆಗೆದುಕೊಳ್ತೀರಾ? ಹಾಗೆ ವಿದ್ಯುತ್ ವಿಭಜನೆಯ ದ್ರಾವಣವಾಗಿ ಯಾವುದನ್ನ ತೆಗೆದುಕೊಳ್ಳುವಿರಿ ಅಂತ ಇದೆ. ಇಲ್ಲಿ ನೋಡಿ, ಎಂ ಎಂಬ ಲೋಹದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಅಶುದ್ಧ ಲೋಹವನ್ನ ಧನಾಗ್ರಕ್ಕೆ ಹಾಗೆ ಶುಷ್ಕ ಲೋಹದ ತೆಳುತಗಡನ್ನ ಏನ್ ಮಾಡ್ತಾರೆ? ಋಣಾಗ್ರಕ್ಕೆ, ಕ್ಯಾಥೋಡ್ಗೆ ಅದನ್ನ ಜೋಡಿಸಿರುತ್ತಾರೆ. ಹಾಗೆ ಇಲ್ಲಿ ಲೋಹೀಯ ಲವಣದ ದ್ರಾವಣವನ್ನ, ಉದಾಹರಣೆಗೆ ಅವೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ವಿದ್ಯುತ್ ವಿಭಜನೀಯವಾಗಿ ಬಳಸಲಾಗುವುದು. ಆನೋಡ್ ಅಲ್ಲಿ ಏನನ್ನ ಬಳಸ್ತಾರೆ? ಕ್ಯಾಥೋಡ್ ಅಲ್ಲಿ ಏನನ್ನ ಬಳಸ್ತಾರೆ? ಹಾಗೆ ವಿದ್ಯುತ್ ವಿಭಜನೀಯವಾಗಿ ಯಾವ್ದನ್ನ ಬಳಸ್ತಾರೆ ಅಂತ ಕೇಳಿದರೆ 3 ಅಂಕಕ್ಕೆ ಕೇಳಬಹುದಾದಂತ ವೆರಿ ಸಿಂಪಲ್ ಕ್ವಶನ್. ನೋಟ್ ಮಾಡ್ಕೊಳ್ಳಿ. ನೋಡಿ, ಕ್ರಿಯಾಶೀಲತೆಯ ಸರಣಿಯ ಮೇಲ್ಭಾಗದ ಲೋಹಗಳನ್ನ ಉದ್ಧರಿಸುವ ವಿಧಾನವನ್ನ ವಿವರಿಸಿ ಅಂತ ಇದೆ. ಕ್ರಿಯಾಶೀಲತೆ, ಹೆಚ್ಚಿನ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಒಂದು ಲೋಹಗಳು ಅಂತ ಹೇಳ್ಬಹುದು. ಮೇಲ್ಭಾಗದ ಲೋಹಗಳು ಅಂದ್ರೆ ಹೆಚ್ಚಿನ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಒಂದು ಲೋಹಗಳು. ಈ ಒಂದು ಲೋಹಗಳನ್ನ ಉದ್ಧರಿಸುವ ವಿಧಾನವನ್ನ ವಿವರಿಸಿ ಅಂತ ಇದೆ. ನೋಡಿ, ಕ್ರಿಯಾಶೀಲತೆಯ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿದೆ, ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹಗಳು. ಕಾರ್ಬನ್ನೊಂದಿಗೆ ಕಾಸುವುದರ ಮೂಲಕ ಇವುಗಳನ್ನ ಪಡೆಯಲು ಸಾಧ್ಯವಿಲ್ಲ. ಇವುಗಳನ್ನ ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಇವುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಸೋಡಿಯಂ ಇರ್ಬೋದು, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಈ ರೀತಿಯಾದಂತಹ ಲೋಹದ ಆಕ್ಸೈಡ್ಗಳನ್ನ ಅಪಕರ್ಷಣೆ ಕ್ರಿಯೆಯನ್ನ ಮಾಡಲು ಕಾರ್ಬನ್ ನಿಂದ ಸಾಧ್ಯವಿಲ್ಲ. ಹಾಗೆ ಕಾರಣ, ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನ ಹೊಂದಿರುತ್ತದೆ. ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನ ಹೊಂದಿರುತ್ತವೆ. ಈ ಲೋಹಗಳನ್ನ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಪಡೆಯುವರು. ಅಂದ್ರೆ ವಿದ್ಯುತ್ ವಿಭಜನೆಯ ಮೂಲಕ ಈ ಒಂದು ಲೋಹಗಳನ್ನ ಪಡಿತಾರೆ. ನೆಕ್ಸ್ಟ್ ನೋಡಿ, ಉದಾಹರಣೆಗೆ ಸೋಡಿಯಂ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅನ್ನ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಅವುಗಳ ದ್ರವಿಸಿದ ಕ್ಲೋರೈಡ್ಗಳಿಂದ ಪಡೆಯುವರು ಅಂತ ಇದೆ. ಹಾಗೆ ಲೋಹಗಳು ಋಣಾಗ್ರ ಅಂದ್ರೆ ಋಣ ವಿದ್ಯುದಾಂಶ ಪೂರಿತ ವಿದ್ಯುದ್ವಾರದ ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಧನಾಗ್ರದಲ್ಲಿ ಬಿಡುಗಡೆಯಾಗುತ್ತದೆ. ನೋಡಿ, ಇದನ್ನ ವಿದ್ಯುತ್ ವಿಭಜನೆಯ ಮೂಲಕ ಋಣಾಗ್ರದಲ್ಲಿ ಯಾವ ರೀತಿಯಾಗಿರುತ್ತೆ? ಧನಾಗ್ರದಲ್ಲಿ ಕ್ಲೋರಿನ್ ಬಿಡುಗಡೆಯಾಗತ್ತೆ, ಋಣಾಗ್ರದಲ್ಲಿ ಸೋಡಿಯಂ ಅಲ್ವಾ?
ಇಲ್ಲಿ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಒಂದು ಅಂದ್ರೆ ಕ್ರಿಯಾಶೀಲತೆಯ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಅಂತ ಇದೆ. ಈ ಒಂದು ಲೋಹಗಳನ್ನ ಯಾವ ರೀತಿಯಾಗಿ ಉದ್ಧರಿಸ್ತಾರೆ ಅನ್ನೋದನ್ನ ವಿವರಣೆ ಪ್ರಶ್ನೆಯಲ್ಲಿ ನಿಮ್ಗೆ 4 ಅಂಕಕ್ಕೆ ಕೇಳಬಹುದಾದಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ರಿಯಾಶೀಲತೆಯ ಸರಣಿಯಲ್ಲಿರುವ ಕೆಳಗಿನ ಲೋಹಗಳನ್ನ ಉದ್ಧರಿಸುವ ವಿಧಾನವನ್ನ ವಿವರಿಸಿ. ಅಂದ್ರೆ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಒಂದು ಲೋಹಗಳು ಅಂತ ಹೇಳ್ಬಹುದು. ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಲೋಹಗಳನ್ನ ಯಾವ ರೀತಿಯಾಗಿ ಉದ್ಧರಿಸ್ತಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇದನ್ನ ವಿವರಣೆ ರೂಪದ ಉತ್ತರವನ್ನ ಕೇಳುವಲ್ಲಿ ಕೇಳ್ತಾರೆ. ವಿವರಣೆ ರೂಪದ ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲಿ ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೂಡ ಕೇಳಬಹುದು. ನೋಡಿ, ಕ್ರಿಯಾಶೀಲ ಸರಣಿಯಲ್ಲಿ ಕೆಳಗಿರುವ ಲೋಹಗಳು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿದೆ. ಈ ಲೋಹದ ಆಕ್ಸೈಡ್ಗಳನ್ನ ಕಾಸುವುದರಿಂದ ಮಾತ್ರ ಲೋಹಗಳನ್ನ ಅಪಕರ್ಷಿಸಬಹುದು. ಅಂದ್ರೆ ನಮ್ಗೆ ಈಗ ಏನಾಗಿದೆ, ಲೋಹದ ಆಕ್ಸೈಡ್ ರೂಪಗಳಲ್ಲಿ ಅದು ಬೇರೆ ಬೇರೆ ರೂಪದಲ್ಲಿದೆ. ಅದರಿಂದ ಏನ್ ಮಾಡ್ಬೇಕು ಅಂದ್ರೆ ಲೋಹವನ್ನ ಶುದ್ಧ ಲೋಹವನ್ನ ಹೊರತೆಗಿಬೇಕು ಅಲ್ವಾ. ಉದಾಹರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ಉದಾಹರಣೆಯೊಂದಿಗೆ ವಿವರಿಸಿ ಅಂತಾನು ಕೂಡ ಕೆಲವೊಂದು ಸಲ ಕೇಳ್ತಾರೆ. ಉದಾಹರಣೆಯೊಂದಿಗೆ ವಿವರಿಸಿ ಅಂತ. ಇಲ್ಲಿ ಸಿನ್ನಬಾರ್ ಹೈಡ್ HgS ಅಂತ ಇದೆ ಅಲ್ವಾ. ಇಲ್ಲಿ ಪಾದರಸದ ಸಲ್ಫೈಡ್, ಪಾದರಸ ಒಂದು ಅದುರು ಅಲ್ವಾ. ಇಲ್ಲಿ ಇದನ್ನ ಗಾಳಿಯಲ್ಲಿ ಕಾಯಿಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಪರಿವರ್ತನೆ ಆಗತ್ತೆ. ನಂತರ ಪಾದರಸದ ಆಕ್ಸೈಡ್ ಅನ್ನ ಮತ್ತಷ್ಟು ಕಾಸಿದಾಗ ಏನಾಗತ್ತೆ, ಅಪಕರ್ಷಿಸಲ್ಪಟ್ಟು ಪಾದರಸವಾಗತ್ತೆ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಪಾದರಸವನ್ನ ಅಪಕರ್ಷಿಸಿ ಆ ಒಂದು ಪಾದರಸವನ್ನ ಹೊರತೆಗಿತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಪಾದರಸದ ಸಲ್ಫೈಡ್ ಪ್ಲಸ್ ಆಕ್ಸಿಜನ್, ಇಲ್ಲಿ ಏನಾಗ್ತಾ ಇದೆ, HgO. ಇಲ್ಲಿ ಉಷ್ಣವನ್ನ ನೀಡಿದಾಗ ನೋಡಿ, ಇಲ್ಲಿ ಉಷ್ಣವನ್ನ ನೀಡಿದಾಗ ಅಂತ ಬರಿಬೇಕು. ಉಷ್ಣವನ್ನ ನೀಡಿದಾಗ ಏನಾಗತ್ತೆ, 2HgO ಪಾದರಸದ ಆಕ್ಸೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಆಗತ್ತೆ. ಹಾಗೆ ಪಾದರಸದ ಆಕ್ಸೈಡ್ ಅನ್ನ ಮತ್ತೆ ಉಷ್ಣದ ಮೂಲಕ ಕಾಯಿಸಿದಾಗ ಏನ್ ಮಾಡ್ಬೇಕು, ಮತ್ತೆ ಉಷ್ಣದೊಂದಿಗೆ ಕಾಯಿಸಿದಾಗ ಪಾದರಸ ಮತ್ತೆ ಆಕ್ಸಿಜನ್ ಉಂಟಾಗತ್ತೆ. ಗೊತ್ತಾಯ್ತಾ. ಈ ರೀತಿಯಾಗಿ ಇಲ್ಲಿ ನೋಡಿ, ಕೊನೆಯ ಹಂತದಲ್ಲಿ ಪ್ರಾಡಕ್ಟ್ ಅಲ್ಲಿ ಏನ್ ಸಿಕ್ಕಿದೆ, ನಮ್ಗೆ ಪಾದರಸ ಸಿಕ್ಕಿದೆ ಅಲ್ವಾ. ಪಾದರಸ ಅದೇನಾಗಿತ್ತು, ಸಲ್ಫೈಡ್ ರೂಪದಲ್ಲಿತ್ತು. ಅದರಿಂದ ಏನ್ ಮಾಡಿದ್ದಾರೆ, ಅದು ಪಾದರಸವಾಗಿ ಪರಿವರ್ತನೆ ಆಗಿದೆ. ಅದೇ ರೀತಿಯಾಗಿ ಪ್ರಕೃತಿಯಲ್ಲಿ ತಾಮ್ರದ ಸಲ್ಫೇಟ್ ರೂಪದಲ್ಲಿ ದೊರೆಯುವ ತಾಮ್ರವನ್ನ ಅದರ ಅದುರಿಂದ ಪಡೆಯಬೇಕಾದ್ರೆ ಅದನ್ನ ಗಾಳಿಯಲ್ಲಿ ಕಾಸಬೇಕು ಅಂತ ಇದೆ. ತಾಮ್ರದ ಸಲ್ಫೈಡ್ ಅನ್ನ ಆಕ್ಸಿಜನ್ ನೊಂದಿಗೆ ಕಾಯಿಸಿದಾಗ ತಾಮ್ರದ ಆಕ್ಸೈಡ್ ಉಂಟಾಗತ್ತೆ. ಇಲ್ಲೂ ಕೂಡ ಉಷ್ಣ ಅಂತ ಬರಿಬೇಕು. ತಾಮ್ರದ ಆಕ್ಸೈಡ್ ಉಂಟಾಗತ್ತೆ, ಹಾಗೆ ಸಲ್ಫರ್ ಡೈಆಕ್ಸೈಡ್ ಕೂಡ ಉಂಟಾಗತ್ತೆ. ಹಾಗೆ ಉತ್ಪನ್ನವಾಗಿ ಬಂದಿರುವಂತಹ ತಾಮ್ರದ ಆಕ್ಸೈಡ್ ಮತ್ತೆ ತಾಮ್ರದ ಸಲ್ಫೈಡ್ ಅನ್ನ ಕಾಯಿಸಿದಾಗ ತಾಮ್ರ ಹಾಗೆ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ. ಈ ರೀತಿಯಾಗಿ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಒಂದು ಲೋಹಗಳನ್ನ ಉದ್ಧರಿಸಲಾಗತ್ತೆ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದನ್ನ ನಿಮ್ಗೆ ಕೇಳಬಹುದು. ಅಂದ್ರೆ 3 ಅಥವಾ 4 ಅಂಕಗಳ ಪ್ರಶ್ನೆಯಾಗಿ ಇದನ್ನ ಕೇಳಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಕಬ್ಬಿಣವು ಸಾರರಿಕ್ತ ಸಲ್ಫ್ಯೂರಿಕ್ ಜೊತೆ ಪ್ರತಿವರ್ತಿಸುವುದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಇದೆ.
ಇಲ್ಲಿ ನೋಡಿ, ಇಲ್ಲಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ HCl ಅಲ್ವಾ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕ್ರಿಯಾಶೀಲ ಲೋಹ. ಉದಾಹರಣೆಗೆ ನಾನು ಮೆಗ್ನೀಷಿಯಂ ಅನ್ನ ತೆಗೆದುಕೊಳ್ತಾ ಇದ್ದೇನೆ ನೋಡಿ, ಮೆಗ್ನೀಷಿಯಂ ಜೊತೆ ಅದನ್ನ ಸೇರಿಸಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗತ್ತೆ, ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಇಲ್ಲಿ ಬಿಡುಗಡೆಯಾಗುವ ಅನಿಲ ಅಂತ ಕೇಳಿದ್ದಾರೆ, ಯಾವಾಗ್ಲೂ ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ವಾ, ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಒಂದು ಅನಿಲ ಯಾವುದು, ಅದನ್ನ ಹೈಡ್ರೋಜನ್ ಅಂತೇವೆ. ಹಾಗೆ ನೋಡಿ, ಕಬ್ಬಿಣವು ಸಾರರಿಕ್ತ H2SO4 ಸಲ್ಫ್ಯೂರಿಕ್ ಆಮ್ಲದ ಜೊತೆ ಅಲ್ವಾ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಏನಾಗತ್ತೆ ನೋಡಿ, ಸರಿಯಾಗಿ ಬರಿತಾ ಇದ್ದೇನೆ, Fe ಪ್ಲಸ್ H2SO4 ಏನಾಗ್ತಾ ಇದೆ, ಇಲ್ಲಿ ಒಂದು ಲವಣ ಹಾಗೆ FeSO4 ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ ಅಲ್ವಾ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರಿಬೇಕು. ನೋಡಿ, ಇಲ್ಲಿ ಕಬ್ಬಿಣ ಪ್ರತಿವರ್ತಕ ಮತ್ತೆ ಉತ್ಪನ್ನಗಳಲ್ಲಿ ಸರಿಯಾಗಿದೆ, ಹೈಡ್ರೋಜನ್ ಕೂಡ ಸರಿ ಇದೆ, ಹಾಗೆ ಸಲ್ಫರ್ ಕೂಡ ಸರಿ ಇದೆ. ಈ ರೀತಿಯಾಗಿ ನೀವು ಸಮೀಕರಣವನ್ನ ಬರಿಬೇಕಾಗತ್ತೆ. ನೋಡಿ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸತುವನ್ನು ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ ನೀವು ಏನನ್ನು ಗಮನಿಸುವಿರಿ? ಅಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ, ಸತುವನ್ನ ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ, ಸತು ಜಿಂಕ್ ಅಲ್ವಾ, ಜಿಂಕ್ ಏನಾಗ್ತಾ ಇದೆ ಅಂದ್ರೆ ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ FeSO4 ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ ನೀವು ಏನನ್ನ ಗಮನಿಸುವಿರಿ? ಇಲ್ಲಿ ನಾವು ಸ್ಥಾನಪಲ್ಲಟ ಕ್ರಿಯೆಯನ್ನ ಗಮನಿಸಬಹುದು ಅಲ್ವಾ. ಇಲ್ಲಿ ನೋಡಿ, ಇದೇನು ಸತುವಿನ ಸಲ್ಫೈಡ್ ಹಾಗೂ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗತ್ತೆ. ಯಾಕೆ ಈ ಒಂದು ಸತುವಿನ ಸಲ್ಫೈಡ್ ಮತ್ತೆ ಹೈಡ್ರೋಜನ್ ಅಲ್ಲ, ಇಲ್ಲೇನುಂಟಾಗತ್ತೆ, ಇಲ್ಲಿ ಕಬ್ಬಿಣ ಸ್ಥಾನಪಲ್ಲಟಗೊಂಡಿದೆ ಅಲ್ವಾ. ಇಲ್ಲಿ ಈ ಸತು ಏನಾಗಿದೆ, ಅದು ಹೆಚ್ಚಿನ ಕ್ರಿಯಾಪಟುತ್ವವನ್ನು ಹೊಂದಿರುವಂತಹ, ಹೆಚ್ಚು ಕ್ರಿಯಾತ್ಮಕವಾಗಿರುವಂತಹ ಒಂದು ಲೋಹವಾಗಿರೋದ್ರಿಂದ ಕಬ್ಬಿಣ ಸತುವಿಗಿಂತ ಕಡಿಮೆ ಕ್ರಿಯಾಪಟುತ್ವವನ್ನು ಅಥವಾ ಕಡಿಮೆ ಕ್ರಿಯಾತ್ಮಕತೆಯನ್ನ ಹೊಂದಿದೆ. ಆದ್ದರಿಂದ ಅದು ಏನ್ ಮಾಡುತ್ತೆ, ಇನ್ನೊಂದು ಲೋಹದ ಸಲ್ಫೈಡ್ ದ್ರಾವಣದಿಂದ, ಕಬ್ಬಿಣದ ಸಲ್ಫೈಡ್ ದ್ರಾವಣದಿಂದ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನ ಬರೆಯಿರಿ ಅಂತ ಇದೆ. ಇದು ಯಾವ ರೀತಿಯಾದಂತಹ ರಾಸಾಯನಿಕ ಕ್ರಿಯೆ? ಇಲ್ಲಿ ರಾಸಾಯನಿಕ ಕ್ರಿಯೆಯನ್ನ ಬರಿಬೇಕಾಗತ್ತೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಬ್ಬಿಣದ ಸಲ್ಫೇಟ್ ಉಂಟಾಗಿದೆ, ಆದ್ರಿಂದ ಇದನ್ನ ಸ್ಥಾನಪಲ್ಲಟ ಕ್ರಿಯೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಅಲ್ವಾ, ಸ್ಥಾನಪಲ್ಲಟ ಕ್ರಿಯೆ. ಯಾಕಂದ್ರೆ ನೀವು ಮೊದಲನೇ ಪಾಠದಲ್ಲಿ ಕಲ್ತಿದ್ದೀರಾ ಯಾವ ರೀತಿಯಾಗಿ ಸ್ಥಾನಪಲ್ಲಟ ಹೊಂದತ್ತೆ ಅನ್ನೋದನ್ನ. ನೋಡಿ, ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಪ್ರಶ್ನೆಯನ್ನ ಬರ್ಕೊಳ್ಳಿ. ಉದಾಹರಣೆಗಳೊಂದಿಗೆ ವಿವರಿಸಿ. ನೋಡಿ, ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಏನಾಗುತ್ತದೆ, ಉದಾಹರಣೆಗಳೊಂದಿಗೆ ವಿವರಿಸಿ. ಅಂದ್ರೆ ಇದನ್ನ 4 ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆ. ನೀವು ಉದಾಹರಣೆಯೊಂದಿಗೆ ಇದನ್ನ ವಿವರಿಸಬೇಕಾಗತ್ತೆ ಬೇರೆ ಬೇರೆ ಉದಾಹರಣೆಗಳ ಮೂಲಕ. ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ.
ಹಾಗೆ ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ಗಳಾಗುತ್ತದೆ. ಹಾಗೆ ಎಲ್ಲಾ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ನೋಡಿ, ಇಲ್ಲಿ ಲೋಹ ಮತ್ತು ನೀರು ಏನಾಗುತ್ತೆ, ಲೋಹದ ಆಕ್ಸೈಡ್ ಉಂಟಾಗತ್ತೆ. ಈ ಲೋಹದ ಆಕ್ಸೈಡ್ ಅನ್ನ ಪುನಃ ನೀರಿನೊಂದಿಗೆ ಸೇರಿಸಿದಾಗ ಲೋಹದ ಹೈಡ್ರಾಕ್ಸೈಡ್ ಉಂಟಾಗತ್ತೆ. ಹಾಗೆ ಇದು ಕೆಲವು ಲೋಹಗಳ ಬಗ್ಗೆ. ಇನ್ನು ಕೆಲವು ಲೋಹಗಳಾದ ಪೊಟ್ಯಾಷಿಯಂ ಮತ್ತು ಸೋಡಿಯಂನಂತಹ ಅತ್ಯಂತ ಕ್ರಿಯಾಪಟುತ್ವವನ್ನ ಹೊಂದಿರುವಂತಹ ಒಂದು ಲೋಹಗಳು ಅಲ್ವಾ. ಆ ಒಂದು ಲೋಹಗಳ ಜೊತೆ ಆ ಅತ್ಯಂತ ರಭಸವಾಗಿ ಆ ನೀರು ಪ್ರತಿವರ್ತಿಸುತ್ತೆ. ಹಾಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳ ಪ್ರಕರಣದಲ್ಲಿ ಪರಿವರ್ತನೆಯು ತೀವ್ರ ಬಹಿರುಷ್ಣಕವಾಗಿರುತ್ತೆ. ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಜೊತೆ ನೀರು ವರ್ತಿಸಿದಾಗ ತೀವ್ರ ಬಹಿರುಷ್ಣಕ ಕ್ರಿಯೆ ಆಗಿರುತ್ತೆ. ನೋಡಿ ಯಾವ ರೀತಿಯಾಗಿ ಈ ಒಂದು ಸಮೀಕರಣ ಇದೆ ಅಂತ. ಪೊಟ್ಯಾಷಿಯಂ ಪ್ಲಸ್ ವಾಟರ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಇದೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಇದೆ. ಹಾಗೆ ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆ ಈ ಕ್ರಿಯೆಗಳು ತೀವ್ರ ಬಹಿರುಷ್ಣಕ ಕ್ರಿಯೆಗಳು, ಅಂದ್ರೆ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗುವಂತಹ ಒಂದು ಕ್ರಿಯೆ ಅಂತ ಹೇಳ್ಬಹುದು. ಇದು ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವಂತಹ ಒಂದು ಲೋಹಗಳು ಯಾವ ರೀತಿಯಾಗಿ ನೀರಿನೊಂದಿಗೆ ವರ್ತಿಸುತ್ತದೆ ಅಂತ. ಕ್ಯಾಲ್ಸಿಯಂ ಅನ್ನುವಂತಹ ಲೋಹ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಷ್ಟು ತೀವ್ರವಾಗಿ ನೀರಿನೊಂದಿಗೆ ವರ್ತನೆ ಮಾಡೋದಿಲ್ಲ. ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಹಾಗೆ ತಣ್ಣೀರಿನೊಂದಿಗೆ ಕೆಲವೊಂದು ಲೋಹಗಳು ವರ್ತಿಸುವುದಿಲ್ಲ. ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತೆ. ಹಾಗೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುವ ಕಾರಣ ಕೂಡ ಇದು ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಇದು ಯಾವ ಯಾವ ಲೋಹಗಳು ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ ಅಂತ ಇದೆ ನೋಡಿ. ಇಲ್ಲಿ ನಾನು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೇನೆ, ನೀವು ಕೆಲವು ಉದಾಹರಣೆಗಳನ್ನ ತೆಗೆದುಕೊಂಡು ಬರಿಬಹುದು. ನಾನು ಇನ್ ಡೀಟೇಲ್ ಸಂಪೂರ್ಣವಾಗಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾನಿಲ್ಲಿ ಹೇಳಿದ್ದೇನೆ. ನೋಡಿ, ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತುವಿನಂತಹ ಲೋಹಗಳು ತಣ್ಣನೆಯ ಅಥವಾ ಬಿಸಿ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ತಣ್ಣನೆಯ ಅಥವಾ ಬಿಸಿ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ, ಆದರೆ ಹಬೆಯ ಜೊತೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅನ್ನ ಉಂಟು ಮಾಡುತ್ತವೆ ಅಂತ ಇದೆ ಅಲ್ವಾ. ನೋಡಿ, ಈ ರೀತಿಯಾಗಿ ರಿಯಾಕ್ಷನ್ ಇರುತ್ತೆ. ಅಲ್ಯೂಮಿನಿಯಂ ನೀರಿನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ, ಹಾಗೆ ಕಬ್ಬಿಣ ನೀರಿನೊಂದಿಗೆ ವರ್ತಿಸಿದಾಗ ಏನಾಗತ್ತೆ ಅನ್ನುವಂಥ ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದೇನೆ. ಈ ಒಂದು ರಿಯಾಕ್ಷನ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಇಷ್ಟು ಡೀಟೇಲ್ ಆಗಿ ನಿಮ್ಗೆ ಕೇಳಲಿಕ್ಕಿಲ್ಲ. ಕೆಲವೊಂದು ಇದನ್ನ ನಿಮ್ಗೆ ಕಾರಣ ಕೊಡಿಯಲ್ಲೂ ಕೂಡ ಕೇಳ್ತಾರೆ, ಅದಕ್ಕೆ ಇನ್ ಡೀಟೇಲ್ ಆಗಿ ನಿಮ್ಗೆ ಇಲ್ಲಿ ಹೇಳಿದ್ದೇನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಲೋಹಗಳನ್ನ ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಅಂತ ಇದೆ. ಇದನ್ನು ಕೂಡ ವಿವರಿಸಬೇಕು, ಉದಾಹರಣೆ ಸಹಿತ ವಿವರಿಸಿ ಅಂತಾನು ಕೂಡ ಕೇಳಬಹುದು. ಲೋಹಗಳನ್ನ ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಅಂತ. ಬಹುತೇಕ ಎಲ್ಲಾ ಲೋಹಗಳು ಆಕ್ಸಿಜನ್ ನ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ ಉಂಟಾಗುತ್ತೆ. ಉದಾಹರಣೆ, ಲೋಹ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಅಲ್ವಾ. ಉದಾಹರಣೆಗೆ ನೋಡಿ, ತಾಮ್ರ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ತಾಮ್ರದ ಆಕ್ಸೈಡ್ ಉಂಟಾಗ್ತಾ ಇದೆ. ಇದು ಒಂದು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಬಹುದು. ಹಾಗೆ ಅಲ್ಯೂಮಿನಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗಿದೆ. ಈ ಒಂದು ಉದಾಹರಣೆಗಳ ಮೂಲಕ ಇದನ್ನ ವಿವರಿಸಲಾಗಿದೆ ಅಂತ ಹೇಳ್ಬಹುದು. ಇಲ್ಲಿ ಲೋಹಗಳನ್ನ ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ, ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಕೇಳಬಹುದು. ಉದಾಹರಣೆಗಳೊಂದಿಗೆ ವಿವರಿಸಿ, ಆಯ್ತಾ. ಈ ರೀತಿಯಾಗಿರ್ಬಹುದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಲೋಹ ಮತ್ತು ಅಲೋಹಗಳನ್ನ ಅವುಗಳ ಭೌತ ಗುಣಗಳ ಮೇಲೆ ಆಧಾರದ ಮೇಲೆ ವಿಂಗಡಿಸಲು ಸಾಧ್ಯವಿಲ್ಲ. ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಇದೆ. ಇಲ್ಲಿ ಲೋಹಗಳು ಹೊಳೆಯುತ್ತವೆ ಅಥವಾ ಹೊಳಿತಾ ಇರುವಂತದ್ದನ್ನ ನಾವು ಲೋಹ ಎನ್ನಬಹುದು, ಅಥವಾ ಗಟ್ಟಿಯಾಗಿರುವುದನ್ನ ಲೋಹ ಅನ್ಬಹುದು. ಈ ರೀತಿಯಾಗಿ ನಾವು ವಿಂಗಡಿಸಲು ಸಾಧ್ಯವಿಲ್ಲ ಅಲ್ವಾ. ಕೆಲವು ಗುಣಗಳನ್ನ ನೋಡಿ ನಾವು
ಆ, ಲೋಹ ಅಥವಾ ಅಲೋಹ ಅಂತ ಹೇಳ್ಬಹುದು. ಆದ್ರೆ ಆ ಭೌತ ಗುಣಗಳ ಆಧಾರದ ಮೇಲೆ ವಿಂಗಡಿಸಲು ಸಾಧ್ಯವಿಲ್ಲ. ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಇದೆ ನೋಡಿ. ಉದಾಹರಣೆ ಯಾವ ರೀತಿಯಾಗಿದೆ? ಲೋಹಗಳಿಗೆ ನಾವೇನ್ ಹೇಳ್ತೇವೆ, ಸಾಮಾನ್ಯವಾಗಿ ಹೆಚ್ಚು ಕರಗುವ ಬಿಂದುಗಳನ್ನ ಹೊಂದಿದೆ ಅಂತ ಹೇಳ್ತೇವೆ. ಆದರೆ ಗ್ಯಾಲಿಯಂ ಮತ್ತು ಸೀಸಿಯಂ ಕಡಿಮೆ ಕರಗುವ ಬಿಂದುಗಳನ್ನ ಹೊಂದಿದೆ. ಎಷ್ಟು ಕಡಿಮೆ ಕರಗುವ ಬಿಂದು ಅಂದ್ರೆ ನಮ್ಮ ಕೈ ಮೇಲೆ ಇಟ್ಕೊಂಡ್ರೆ, ನಮ್ಮ ಕೈ ಹಸ್ತದ ಮೇಲೆ ಇಟ್ಕೊಂಡ್ರೆ ಅವು ಕರಗುತ್ತವೆ. ಹಾಗೆ ಅಯೋಡಿನ್ ನೋಡಿ, ಅದೊಂದು ಅಲೋಹ ಆದರೂ ಹೊಳೆಯುತ್ತದೆ. ಸಾಮಾನ್ಯವಾಗಿ ನಾವೇನ್ ಹೇಳ್ತೇವೆ, ಲೋಹಗಳು ಹೊಳೆಯುವಂತಹ ಒಂದು ಲಕ್ಷಣವನ್ನ ಹೊಂದಿದೆ ಅಂತ ಹೇಳ್ತೇವೆ ಅಲ್ವಾ. ಹಾಗೆ ಕಾರ್ಬನ್ನ ವಿಭಿನ್ನ ರೂಪಗಳಲ್ಲಿ ದೊರೆಯುವಂತಹ ಒಂದು ಅಲೋಹ. ಪ್ರತಿಯೊಂದು ರೂಪವನ್ನ ಬಹುರೂಪ ಅಂತ ಹೇಳ್ತಾರೆ. ಹಾಗೆ ಆ ವಜ್ರ ಇದೇನಾಗಿದೆ, ಇದು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಹಾಗೂ ಹೆಚ್ಚಿನ ಕರಗುವ ಬಿಂದುವನ್ನ ಹೊಂದಿದೆ. ಆದರೆ ಇದೇನಾಗಿದೆ, ಇದು ಅಲೋಹ ಅಲ್ವಾ. ಅದರಿಂದ ಗಟ್ಟಿಯಾಗಿರುವುದೆಲ್ಲವೂ ಕೂಡ ಲೋಹ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕ್ಷಾರೀಯ ಲೋಹಗಳು ತುಂಬಾ ಮೃದುವಾಗಿರುತ್ತದೆ ಮತ್ತೆ ಇವುಗಳನ್ನ ಚಾಕುವಿನಿಂದ ಕತ್ತರಿಸಬಹುದು. ಆದ್ರೆ ಸಾಮಾನ್ಯವಾಗಿ ನಾವೇನ್ ಹೇಳ್ತೇವೆ, ಲೋಹಗಳು ಗಟ್ಟಿಯಾದ ಮೇಲ್ಮೈಯನ್ನ ಹೊಂದಿರುತ್ತವೆ ಅಂತ ನಾವು ಹೇಳ್ತೇವೆ ಅಲ್ವಾ. ಆದ್ರೆ ಕೆಲವೊಂದು ಲೋಹಗಳು ಏನ್ ಮಾಡಬಹುದು, ನಾವು ಚಾಕುವಿನಿಂದ ಕತ್ತರಿಸಬಹುದು ಅಂತ ನಾವಿಲ್ಲಿ ಹೇಳ್ಬಹುದು ಅಲ್ವಾ. ಇವೆಲ್ಲಗಳ ಲಕ್ಷಣಗಳ ಮೇಲೆ ನಾವೇನ್ ಹೇಳ್ಬಹುದು, ಈ ಒಂದು ಲೋಹ ಮತ್ತು ಅಲೋಹಗಳನ್ನ ಅವುಗಳ ಭೌತ ಗುಣಗಳ ಆಧಾರದ ಮೇಲೆ ವಿಂಗಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಹುದು. ನೋಡಿ, ಉತ್ತರವನ್ನ ನೋಟ್ ಮಾಡಿ, ಮೊದಲನೇದಾಗಿ ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೋಡಿ, ಉತ್ತರವನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಇಲ್ಲಿಯವರೆಗೆ ನಾವು ಈ ಲೋಹಗಳು ಅಲೋಹಗಳು ಅನ್ನುವಂತಹ ಒಂದು ಪಾಠದಿಂದ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಲಾಸ್ಟ್ 2 ಕ್ಲಾಸ್ ಇಂದ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ಈ ಕ್ಲಾಸ್ ಅಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಅಲ್ವಾ. ಐ ಹೋಪ್ ನಿಮ್ಗೆ ಈ ಒಂದು ಎಲ್ಲ ಕ್ವಶನ್ಸ್ ಗಳು ಕೂಡ ನಿಮ್ಮ ಬೋರ್ಡ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಒಂದು ಪಾಠದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.